ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಅಲಾರಾಮ್ ಇಟ್ಟು ಮಲಗಿದ್ದೆ 4:15ಗೆ. ಅಲಾರಾಮ್ ಇಟ್ಬಿಟ್ಟು ಫೋನ್ ಸೈಲೆಂಟ್ ಮಾಡಿದ್ದೆ. ಅಲಾರಾಮು ನನಗೆ ಆ ಟೈಮ್ಗೆ ಎಚ್ಚರಿಕೆ ಆಯಿತು. ಇನ್ನು ಅಲಾರಾಮ್ ಕೂಗಿರಲಿಲ್ಲ, ಆಗ ಎಚ್ಚರಿಕೆ ಆಯಿತು. ನೋಡಿದ್ರೆ 4 ಗಂಟೆ. ಅಂದರೆ ನಾನು ಫೋನ್ ಸೈಲೆಂಟ್ ಮಾಡಿ ಇಟ್ಬಿಟ್ಟಿದ್ನಲ್ಲ, ಹಂಗಾಗಿ ಅಲಾರಾಮು ಬಡ್ಕೊಳ್ಳೋದು ನನಗೆ ಕೇಳಿಸ್ತಾ ಇರಲಿಲ್ವೇನೋ ಗೊತ್ತಿಲ್ಲ. ಹಂಗಾಗಿ ನಾನು 4 ಗಂಟೆಗೆ ಎಚ್ಚರಿಕೆ ಆಯ್ತಲ್ಲ, ಎದ್ಬಿಟ್ಟು ಇನ್ನೇನು ಎದ್ದಿದ್ದೀನಿ ಅಂದ್ಬಿಟ್ಟು ಅಲಾರಾಮ್ ಆಫ್ ಮಾಡಿ ಬಂದು ಒಳಗಡೆ ಸ್ಟವ್ ಏನೂ ಒರೆಸಿರಲಿಲ್ಲ. ನೈಟು ಸ್ಟವ್ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೆ. ಹಂಗಾಗಿ ಸ್ಟವ್ ಎಲ್ಲ ಒರೆಸಿ, ಪಾತ್ರೆ ಒಂದು ಸ್ವಲ್ಪ ಎಲ್ಲ ತೊಳೆದಿಟ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ, ನಾನು ಎಲ್ಲ ಬಾಗಿಲೆಲ್ಲ ತೊಳೆದು ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ 6 ಗಂಟೆ ಆಗೇ ಹೋಯ್ತು. ಯಾಕಂದರೆ ಇವಾಗ ಬೇಗ ಟೈಮ್ ಆಗ್ತೈತೆ, 5:15ಗೆಲ್ಲ ಟೈಮ್ ಆಗಿಬಿಡ್ತೈತೆ. ಅದಕ್ಕೆ 6 ಗಂಟೆಗೆಲ್ಲ ಆಗೋಯ್ತು. ಮತ್ತು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಕೂತ್ಕೊಂಡು ಆಮೇಲೆ ಬಂದು ಸ್ವಲ್ಪ ಅನ್ನಕ್ಕಿಟ್ಬಿಟ್ಟು ನೀರು ಬೇರೆ ಖಾಲಿಯಾಗಿತ್ತು. ನೀರು ತರಬೇಕು, ಕ್ಯಾನ್ ತೊಳೆದಿಟ್ಟಿದ್ದೀನಿ, ನೀರಿನ ತಂದಿಲ್ಲ. ಹಾಗಾಗಿ ಕ್ಯಾನ್ ತೊಳೆದಿಟ್ಟಿದ್ದೀನಿ. ಅನ್ನ ಮಾಡಿಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಮಾಡಿಬಿಡೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿ ಖಾರ ಮಾಡಿ, ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಇತ್ತು, ಅದಕ್ಕೆ ಅದನ್ನು ಹಂಗೆ ಪಲ್ಯ ಥರ ಮಾಡಿಟ್ಟಿದ್ದೀನಿ. ಅಪ್ಪಿಗೆ ಸೈಡ್ಗೆ ಇರಲಿ ಅಂದ್ಬಿಟ್ಟು ಮಾಡಿಟ್ಟಿದ್ದೀನಿ. ಸುಮ್ಮನೆ ಅಲ್ಲಿ ಫ್ರಿಜ್ಜಲ್ಲಿದ್ದರೆ ಸುಮ್ಮನೆ ಬಾಡೋಗ್ತೈತೆ, ಮಾಡಿದ್ರೆ ಹೊಟ್ಟೆಗಾನ ತಿನ್ಬೋದಲ್ವ, ಅದಕ್ಕೆ ಮಾಡಿದೆ. ಮತ್ತು ಇವಾಗ ಪಾತ್ರೆ ಎಲ್ಲ ಇನ್ನೊಂದು ಸ್ವಲ್ಪ ಅದೆಲ್ಲ ಅಡುಗೆ ಎಲ್ಲ ಮಾಡಿದ್ನಲ್ವ, ಮಾಡಿಟ್ಟಿದ್ದೆ. ತಿರ್ಗಾ ಇನ್ನು ಮಿಕ್ಸಿ ಅವೆಲ್ಲ ಖಾರ ಎಲ್ಲ ರುಬ್ಬಿದ್ನಲ್ಲ, ಮಿಕ್ಸಿ ಎಲ್ಲ ಹಂಗೆ ಜಾರೆಲ್ಲ ಹಂಗೆ ಇತ್ತು. ಮಿಕ್ಸಿ ಅಂತ ಹೇಳ್ತೀನಿ, ಜಾರೆಲ್ಲ ಹಂಗೆ ಇತ್ತು. ಅದೆಲ್ಲ ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಹಂಗೆ ಒರೆಸಿಡೋಣ ಅಂದ್ಬಿಟ್ಟು ಒರೆಸಿಡ್ತಾಯಿದ್ದೀನಿ. ನಾನಿವತ್ತು ತಲೆಗೆ ಸ್ನಾನ ಮಾಡಲಿಲ್ಲ. ಯಾಕಪ್ಪ ಅಂದರೆ ಡೈಲಿ ತಲೆ ಸ್ನಾನ ಮಾಡಲ್ಲ, ವಾರಕ್ಕೆ 1 ದಿವಸ 2 ದಿವಸ ಅಷ್ಟೇ ಸ್ನಾನ ಮಾಡೋದು ತಲೆಗೆ. ಗುರುವಾರ ಮತ್ತು ಶುಕ್ರವಾರ 2 ದಿವಸ ತಲೆ ಸ್ನಾನ ಮಾಡ್ತೀನಿ. ಇವತ್ತು ತಲೆ ಸ್ನಾನ ಮಾಡಲಿಲ್ಲ, ಯಾಕಂದರೆ ಡೈಲಿ ತಲೆ ಸ್ನಾನ ಮಾಡಿಬಿಟ್ಟು ತಲೆನೋವು ಬಂದುಬಿಡ್ತೈತೆ. ಅದಕ್ಕೇ ಇನ್ನು ತಲೆನೋವು ಬಂದರೆ ತಡ್ಕೊಳಕ್ಕಲ್ಲ, ಮಾತ್ರೆ ರೂಢಿ ಮಾಡಿದ್ರೆ ಅದೇ ಕೇಳ್ತೈತೆ ಅಂತ ಹೇಳ್ಬಿಟ್ಟು ನಾನು ತಲೆ ಸ್ನಾನ ಮಾಡಲಿಲ್ಲ ಇವತ್ತು. ಎಣ್ಣೆ ಇಡಬೇಕು ತಲೆಗೆ, ಅದಕ್ಕೆ. ಮತ್ತು ಮೇಲ್ಗಡೆ ಬಟ್ಟೆ ಇಟ್ಟು ಬಂದಿದ್ದೀನಿ. ಬಟ್ಟೆ ಬಾಗಿಬೇಕು, ಅಂದರೆ ಬಟ್ಟೆ ಜಾಸ್ತಿ ಆಗಿಬಿಡ್ತೈತೆ ಅಂದ್ಬಿಟ್ಟು. ಹೆಂಗಿರೋ ಎಲ್ಲ ಕೆಲಸ ಮುಗ್ದಿತ್ತಲ್ಲ, ಅಡುಗೆ ಮಾಡಿದ್ದು ಮತ್ತು ಎಲ್ಲ, ಅದಕ್ಕೆ ಕೆಲಸದ ಮನೆ ಹತ್ರ ಹೋಗೋಷ್ಟೊತ್ತಿಗೆ ಬಟ್ಟೆ ಒಗ್ದಾಕ್ಬಿಡೋಣ ಅಂತ ಬಟ್ಟೆ ತಗೊಂಡು ಮೇಲಕ್ಕೆ ಇಟ್ಟು ಬಂದಿದ್ದೀನಿ. ಅವನ್ನ ನೆನೆ ಹಾಕಬೇಕು, ಹೋಗಿ ನೆನೆಸ್ಬಿಟ್ಟು. ಜಾಸ್ತಿ ಏನಿಲ್ಲ ಬಟ್ಟೆ, ಸ್ವಲ್ಪ ಐತೆ, ಅದಕ್ಕೆ ಒಗ್ದಾಕ್ಬಿಡೋಣ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ನನಗೆ ಈ ಟೈಮ್ಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ತೀನಲ್ವ, 7:45, ಇವಾಗ 7:50 ನೋಡಿ. ಇಷ್ಟೊತ್ತಿಗೆಲ್ಲ ನನ್ನ ಕೆಲಸನೇ ಮುಗಿದೋಯ್ತು. ಎಷ್ಟು ಒಂದು ಖುಷಿ ಅಂದರೆ, ಇವಾಗ ನಾನು ಬಟ್ಟೆ ಒಗೆದ್ಬಿಟ್ಟು ಮತ್ತು ನೀರು ತುಂಬಿ ಕೆಲಸದ ಮನೆ ಹತ್ರ ಹೋಗೋದಷ್ಟೇ ನೋಡಿ. ಇಷ್ಟು ಕೆಲಸ ಆಗಿಬಿಡುತ್ತೆ ಬೆಳಗ್ಗೆ ಬೇಗ ಎದ್ದರೆ. ಇಷ್ಟು ಕೆಲಸ ನಾವು 5 ನಿಮಿಷ ಆ ಟೈಮಲ್ಲಿ ಅಂದರೆ ಎದ್ದೊಳ್ಬೇಕಂತೆ. ಎದ್ದರೆ ಒಳ್ಳೆಯದೇ. ಅವಾಗೆಲ್ಲ ಎದ್ದೊಳ್ತಿದ್ದೆ ಫಸ್ಟೆಲ್ಲ. ಇವಾಗ ಇತ್ತೀಚೆಗೆ ಇಲ್ಲಿ ಈ ಮನೆಗೆ ಬಂದಮೇಲೆ ನಾನು ಜಾಸ್ತಿ ಎದ್ದೊಳ್ತಾ ಇರಲಿಲ್ಲ. ಈ ಒಂದು 15 ದಿವಸದಿಂದ ಈಚೆಗೆ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು ಅದು ಒಂದು ದಿವಸ ನಾನು ನೆಗ್ಲೆಕ್ಟ್ ಮಾಡ್ತಿದ್ದೆ. ನಾನು ಯಾವಾಗಂದ್ರೆ ಅವಾಗ ವಾರ ಮಾಡ್ತಿದ್ನಲ್ವ, ಅಕ್ಕ ಹೇಳ್ತು, ಎದ್ದಾಳಮ್ಮ ಆದಷ್ಟು, ಬೇಕಾದ್ರೆ ಮಧ್ಯಾಹ್ನ ಟೈಮ್ ಒಂದು 10 ನಿಮಿಷ ಮಲಿಕ, ಬೆಳಗ್ಗೆ ಬೇಗ ಎದ್ದುಬಿಟ್ಟು ಒಂದು ದೀಪ ಹಚ್ಬಿಡು ಅಂತ ಹೇಳ್ತು ನಮ್ಮ ಅಕ್ಕ ಒಂದು ದಿವಸ. ಅಂದರೆ ನಮ್ಮ ಅಕ್ಕ ಏನಾದರೂ ಹೇಳ್ತಿರ್ತೈತಿ, ಯಾವ ಥರ ಏನು ಅಂತ. ನಾನು ನಮ್ಮ ಅಕ್ಕನ ಮಾತನ್ನ ಒಂದೊಂದು ಮಾತನ್ನ ಕೇಳ್ತಿರ್ತೀನಿ. ಹಂಗಾಗಿ ಹೇಳ್ತಿರ್ತೈತೆ, ಅದಕ್ಕೋಸ್ಕರ ಬೇಗ ಎದ್ದೇಳ್ತೀನಿ. ಇವಾಗೆಲ್ಲ ನನಗೆ ನಮ್ಮ ಅಕ್ಕ ಹೇಳಿದ್ದು ಒಂದು, ನನಗೂ ಇವಾಗ ಮನೆಯಲ್ಲಿ ಎಲ್ಲ ಬೇಗ ಕೆಲಸ ಮುಗಿಯೋದಕ್ಕೆ ಏನೋ ಒಂದು ಖುಷಿ ಆಗ್ತೈತೆ. ನನಗೂ ಬೇಗ ಎಲ್ಲ ಕೆಲಸ ಮುಗಿಸ್ತೀನಲ್ವ ಅಂತ. ಹಂಗಾಗಿ ಸ್ಟವ್ ಒಂದ್ಸಲ ಅವೆಲ್ಲ ಒರೆಸಿದ್ದೀನಿ. ಅದು ಸ್ವಲ್ಪ ದಿನ ವಿಭೂತಿ ಎಲ್ಲ ಹಚ್ಚಿದ್ದೀನಲ್ವ ಸ್ಟವ್ಗೆ, ವಿಭೂತಿ ಎಲ್ಲ ಇಟ್ಟಿದ್ದೀನಲ್ಲ, ಅದಕ್ಕೆ ಅದು ಇನ್ನೊಂದು ಸ್ವಲ್ಪ ಅದು ಒರ್ಸೋಕ್ಕೆ ಹೋಗಲ್ಲ, 2 ಸಲ ಒರೆಸಲ್ಲ. ಮತ್ತು ನಾಳೆ ಬೆಳಗ್ಗೆನೇ ಸ್ಟವ್ ಒರೆಸೋದು ನಾನು, ದಿನಕ್ಕೆ 1 ಸಲ ಒರೆಸೋದು. ಯಾಕಪ್ಪ ಅಂದರೆ ಆಗಾಗಲೇ ಸ್ಟವ್ ಇಟ್ಟಿರೋ ವಿಭೂತಿನೆಲ್ಲ ಕೆಡ್ಸೋಕೆ ನನಗೆ ಇಷ್ಟಪಡಲ್ಲ. ನಂಗೆ ಸ್ಟವ್ ಏನೇ ಆಗಲಿ, ನನಗೆ ಸ್ಟವ್ ನೀಟಾಗೆಲ್ಲ ಒರೆಸಿ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀನಲ್ವ, ತಿರ್ಗಾ ಅದು ಒರೆಸ್ಬೇಕು ಅಂದರೆ ಒಂಥರ ಬೇಜಾರಾಗ್ಬಿಡ್ತೈತಿ. ಬೋರ್ಡ್ ಥರ ಕಾಣಿಸುತ್ತೆ ಅದು. ಸ್ಟವ್ ಚೆನ್ನಾಗಿ ಕಾಣಿಸಲ್ಲ, ಖಾಲಿ ಥರ ಕಾಣಿಸ್ತೈತೆ. ಅದಕ್ಕೆ ವಿಭೂತಿ ಎಲ್ಲ ಶೃಂಗಾರ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತಲ್ಲ, ಅದಕ್ಕೆ ನಾನು ಅದೇನು ಒರ್ಸೋಕ್ಕೆ ಹೋಗಲ್ಲ. ಈ ಗೋಡೆಗೆಲ್ಲ ಸೋಪಿಂದು ಎಲ್ಲ ಇದೆಲ್ಲ ತೊಳಿತೀನಲ್ಲ, ಪಾತ್ರೆ ಎಲ್ಲ ಗೋಡೆಗೆಲ್ಲ ಹಂಗೆ ಸಿಡಿದ್ಬಿಟ್ಟಿರ್ತೈತೆ ಅದು. ಅದೆಲ್ಲ ಒರೆಸ್ಕೊಂಡ್ಲೇಬೇಕು ನಾನು ಯಾವಾಗ್ಲೂ.
ಅದಕ್ಕೆ ಅದನ್ನು ಒರೆಸ್ತಿರ್ತೀನಿ ಯಾವಾಗ್ಲೂ. ಸಿಂಕೆಲ್ಲ ಕ್ಲೀನ್ ಆಯ್ತು ಇವಾಗ. ಅಂದರೆ ನಮಗೆ ಸಿಂಕು ಸ್ವಲ್ಪ ಕಡ್ಪದ ಕಲ್ಲು ಕೆಳಗಡೆ ಇರೋದ್ರ ಕೆಳಗಡೆ ಕಡ್ಪದ ಕಲ್ಲು ಕೊಟ್ಟವ್ರೆ, ಹಂಗಾಗಿ ಅದು ಸ್ವಲ್ಪ ಹಂಗೆ ಎಲ್ಲ ಇರುತ್ತೆ. ಹಂಗೆ ಬ್ರಷ್ ತಗೊಂಡೆಲ್ಲ ಉಜ್ಜುತ್ತೀನಿ, ಆದರೂ ಅದು ಯಾಕೋ ಬೆಳ್ಳಗೆ ಕಾಣಿಸಲ್ಲ, ಅದು ಹಂಗೆ ಇರುತ್ತೆ. ನೋಡಿ ಅನ್ನ ಎಲ್ಲ ರೆಡಿ ಮಾಡಿದ್ದೀನಿ, ಅಡುಗೆ ಎಲ್ಲ ಆಯಿತು, ಬೇಗ ಅಡುಗೆನೂ ಆಯಿತು. ಹಂಗಾಗಿ ಎಲ್ಲ ಕೆಲಸ ಮುಗೀತು. ಇವಾಗ ಒಳಗುಂದೆಲ್ಲ ಕ್ಲೀನಿಂಗ್ ಆಯಿತು. ಎರಡೆರಡು ಸಲ ಕ್ಲೀನ್ ಮಾಡಬೇಕು ಅಡುಗೆ ರೂಮ್. ಫಸ್ಟ್ ಒಂದು ಸಲ ಎಲ್ಲ ಅಡುಗೆ ಆದಮೇಲೆ ಒಂದು ಸಲ ಕ್ಲೀನ್ ಮಾಡಬೇಕು. ಅಡುಗೆ ಆಗದ ಫಸ್ಟ್ ಒಂದು ಸಲ ಕ್ಲೀನ್ ಮಾಡಿರ್ತೀವಿ, ಅಡುಗೆ ಆದಮೇಲೆ ಒಂದು ಸಲ ಕ್ಲೀನ್ ಮಾಡಬೇಕು ಅಡುಗೆ ರೂಮಿಂದ ಇದೆ ಅಷ್ಟು ಏನೂ ಮಾಡೋಕ್ಕಾಗಲ್ಲ. ಎಣ್ಣೆ ಎಲ್ಲ ಸಿಡ್ದಿರುತ್ತಲ್ಲ, ನೀರೆಲ್ಲ ಚೆಲ್ಲಿರ್ತೀವಲ್ಲ. ನೋಡಿ ನಮ್ಮ ಓನರಕ್ಕನ ಮೊಮ್ಮಗಳು ಬಟ್ಟೆ ಇಟ್ಟಿದ್ರು ಪಾಪ ಅವ್ರು ಒಗೆಯೋಕ್ಕೆ. ನಾನು ಮೇಲ್ಗಡೆ ಹೋದೆ, ನಾನು ಇಟ್ಟು ಬಂದಿದ್ನಲ್ಲ, ಅವ್ರು ಈ ಕಡೆ ಇಟ್ಟಿದ್ರು. ಅದು ಆ ಕಡೆ ತೆಗ್ದು ಇಟ್ಕೊಂತು, ಆಂಟಿ ಒಗಿಲಿ ಅಂದ್ಬಿಟ್ಟು. ನಾನೊಂದು ಸ್ವಲ್ಪ ಕಣಪ್ಪ ಒಗ್ದಾಕ್ತೀನಿ ಅಂತ ಅಂದೆ. ಆಯ್ತು ಆಂಟಿ ಅಂದ್ಬಿಟ್ಟು ಅದು ಬಟ್ಟೆ ತೆಗ್ದು ಆ ಕಡೆ ಇಟ್ಕೊಂತು. ಅವ್ರೇನಿಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ, ಒಂದು ಬಟ್ಟೆ ಒಗೆಯೋದ್ರಾಗಲಿ, ಮತ್ತು ನಾವೇನೋ ಒಗಿತಿದ್ರೆ ಪಾಪ ಕಾಯ್ಕೊಂಡು ಕೂತ್ಕೊತಾರೆ. ನಮ್ಮ ಬಟ್ಟೆಗಳು ಮುಗಿಯೋವರೆಗೂ ಕಾಯ್ಕೊಂಡು ಕೂತ್ಕೊತಾರೆ. ಆಮೇಲೆ ನಾವು ಬಟ್ಟೆ ಒಣಗಾಕಿದ್ರು ಅಷ್ಟೇ ಪಾಪ, ಎತ್ಕೊಳ್ರಿ ಬಟ್ಟೆ ಅಂತ ಒಂದು ದಿವಸನೂ ಅನ್ನಲ್ಲ. ನಾವು ಯಾವಾಗ ಎತ್ಕೊತೀವೋ ಅವಲೇ ಸುಮ್ಮನೆ ಆಗ್ತಾರೆ ಪಾಪ. ಇರತ್ತವ ಅಡ್ಜಸ್ಟ್ ಮಾಡಿ ಬಟ್ಟೆ ಒಣಗಾಕಿ ಹೋಗ್ತಾರೆ, ಅದೊಂದು ನನಗೆ ಸಮಾಧಾನ. ಆಮೇಲೆ ನಿಜವಾಗ್ಲೂ ನಾನು ಯಲ್ಲಾಪುರದಾಗಿದ್ದಾಗ ಇಂಥ ಓನರ್ ನಂಗೆ ಸಿಕ್ಕೇ ಇರಲಿಲ್ಲ. ಯಾಕಂದರೆ ಎಲ್ಲ ಬರೀ ಕಿರಿಕ್ ಮಾಡೋರೆ ಓನರ್ಗಳು. ಆಮೇಲೆ ಓನರ್ಗಳು ಇರೋ ಮನೆಗೆ ಓನರ್ ಕಿರಿಕ್ ಮಾಡೋರು, ಆಮೇಲೆ ಬಾಡಿಗೆ ಅಕ್ಕಪಕ್ಕದ ಮನೆಯವ್ರು ಕಿರಿಕ್ ಮಾಡೋರು. ಒಂದು ಬಟ್ಟೆ ಒಣಗಾಕಕ್ಕೆ ನಾವೇ ತಂತಿ ಕಟ್ಟಿರೋದು, ನೀನು ಒಣಗಾಕಬೇಡ ಅನ್ನೋರು. ಆಮೇಲೆ ಬಟ್ಟೆ ಎತ್ತಿಸ್ಬಿಡೋದು, ಹಸೆ ಬಟ್ಟೆ ಇರಲಿ ಎತ್ತಿಸ್ಬಿಡೋದು, ಇಲ್ದಿದ್ರೆ ತಗೋ ಸೈಡ್ಗೆ ಹಾಕ್ಬಿಡೋದು, ಈ ಥರ ಎಲ್ಲ ಮಾಡೋರಲ್ಲಿ. ಇಲ್ಲಿ ನಿಜವಾಗ್ಲೂ ನಾವೊಂದು ಬಟ್ಟೆ ಒಣಗಾಕಿದ್ರು ಸಹ ಅವ್ರು ಬಟ್ಟೆ ತೆಗ್ದು ಆ ಕಡೆ ಎತ್ತೋದು ಇಲ್ಲ. ನಮ್ಮವು ಏನೂ ಒಂದು ಬಟ್ಟೆನೂ ಸಹ ಮುಟ್ಟಲ್ಲ ಅವರು. ಹಂಗಾಗಿ ನನಗೆ ಒಂದು ಬಟ್ಟೆ ಒಗೆಯೋಕ್ಕಾಗಲಿ, ಒಂದು ನೀರಿಗೂ ಸಹ ಅಷ್ಟೇ, ಯಾಕೆ ಇಷ್ಟು ನೀರು ಖರ್ಚು ಮಾಡ್ತೀರಾ, ಅಷ್ಟು ನೀರು ಖರ್ಚು ಮಾಡ್ತೀರಾ, ಏನೂ ಕೇಳಲ್ಲ. ಒಂಥರ ಒಳ್ಳೆಯವರಪ್ಪ ನಿಜವಾಗ್ಲೂ. ನನಗಂತೂ ಸಖತ್ತು ಖುಷಿ ಆಗ್ತೈತೆ. ಅಂದರೆ ನಾನು ಈಗಿರೋ ಮನೆ ನನಗೆ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಯಾಕಂದರೆ ನನಗೆ ಖಾಲಿ ಮಾಡೋಕ್ಕೂ ಮನಸ್ಸಿಲ್ಲ. ಈ ಮನೆ ಇನ್ನೂ ಎಷ್ಟು ವರ್ಷ ಬೇಕಾದರೂ ಈ ಮನೆಯಲ್ಲಿದ್ರೂ ನನಗೆ ಬೇಜಾರಾಗಲ್ಲ. ಅಷ್ಟು ಒಂದು ಖುಷಿ ಆಗ್ತೈತೆ ನಾನಿರೋ ಮನೆ. ಒಂದು ಚೂರು ಟಾರ್ಚರ್ ಇಲ್ಲ, ನಮಗೊಂದು ಸಾಸಿವೆ ಕಾಳಷ್ಟು ಟಾರ್ಚರ್ ಇಲ್ಲ. ಅಷ್ಟು ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ. ನೀವೇನು ಅಂತಲೂ ಪಾಪ ಕೇಳಲ್ಲ ಅವರು. ಎಷ್ಟೋ ಸಲ ನಾನು ಬಟ್ಟೆ ನಾವು ಫಸ್ಟ್ ಒಗಿತಾಯಿದ್ರೆ ನಾನು ಕೂತ್ಕೊಂಡಿದ್ರೆ ಅಕ್ಕ ಒಗ್ಕೋಬೇಕಂತ ಹೇಳ್ಬಿಟ್ಟು, ನಾನು ಒಗಿಬೇಕು ಅಂತ ಹೇಳ್ಬಿಟ್ಟು ಪಾಪ ಬೇಗ ಬೇಗ ಬಟ್ಟೆ ಒಗ್ದಾಕ್ಬಿಡ್ತಾರೆ. ನಿಜವಾಗ್ಲೂ ಒಂದು ತಂತಿಗೂ ಅಷ್ಟೇ. ಆಮೇಲೆ ಅವರೇನೇ ಬೇಕಾದ್ರೆ ಒಣಗಿದ್ರೆ ನಮಗೆ ತಂತಿ ಬಿಟ್ಟು ಕೊಡ್ತಾರೆ, ಒಣಗಾಕ್ಕೊಳ್ರಿ ಅಂತ. ಅಷ್ಟು ಒಳ್ಳೆಯರಪ್ಪ ನಿಜವಾಗ್ಲೂ. ಆಮೇಲೆ ಒಬ್ಬೊಬ್ಬರು ಹೆಂಗೆ ಅಂದರೆ ಮನೆ ಹಂಗೆ ಇಟ್ಕೊಂಡಿದ್ರಿ ಎಲ್ಲ ಕೇಳ್ತಾರೆ. ಆದರೆ ಅವರೊಂದು ದಿವಸನೂ ನಮ್ಮ ಮನೆ ಒಳಗಡೆ ಬಂದು ನಿಮ್ಮ ಮನೆ ಹೆಂಗೆ ಇಟ್ಕೊಂಡಿದ್ದೀರ ಅಂತಲೂ ಸಹ ಕೇಳಲ್ಲ ಪಾಪ. ಒಳಗಡೆ ಬಾಗಿಲಿಂದ ಒಳಗಡೆನೇ ಬರೋಲ್ಲ ಅವರು ಓನರು. ಅಷ್ಟು ತುಂಬ ಒಳ್ಳೆಯವರು ನಿಜವಾಗ್ಲೂ. ನಾನಂತೂ ನನಗೆಷ್ಟು ಇದು ಅಂದರೆ, ಒಬ್ರು ಯಾರೇ ಬರಲಿ ಯಾರೇ ಹೋಗಲಿ, ಅಂದರೆ ಯಾರಾದರೂ ಇವಾಗ ಪರಿಚಯದವ್ರು ಯಾರಾದರೂ ಬಂದರು, ಇಲ್ಲ ನಮ್ಮ ಫ್ರೆಂಡೇ ಬಂದರು, ಯಾರು ಬಂದರೂ ಪಾಪ ಅವರೇನು ಯಾಕೆ ಅವ್ರು ಬಂದವ್ರು ಇವ್ರು ಬಂದವ್ರು ಅಂತ ಕೇಳಲ್ಲ. ಅಂದರೆ ನಮ್ಮ ಮನೆಗೆ ಯಾರೂ ಜನ ಜಾಸ್ತಿ ಬರೋಲ್ಲ, ನಾನು ನನ್ನ ಮಗನೇ. ಆದರೂ ಯಾರಾದರೂ ಒಬ್ಬರು ಹೆಂಗಸ್ರು ಯಾರಾದರೂ ಬರ್ತಾರಾ, ಅವಾಗಾದರೂ ಅಷ್ಟೇ. ಯಾಕೆ ಅಷ್ಟು ಅವರು ಇಣುಕು ನೋಡೋದು ಅವೆಲ್ಲ ಏನಿಲ್ಲ. ನಾನು ಯಲ್ಲಾಪುರದಲ್ಲಿ ಎಲ್ಲ ಥರದ ಜನನೂ ನೋಡಿದ್ದೀನಿ. ಗೋಡೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ಳೋದು, ಇಣುಕು ನೋಡೋದು, ಅವ್ರ ಮನೆಗೆ ಅವ್ರು ಬಂದರು ಅಂತ ಅಬ್ಸರ್ವ್ ಮಾಡೋದು, ಎಲ್ಲ ಥರದ ಜನನೂ ಅವರು ಯಲ್ಲಾಪುರದಲ್ಲಿ ಎಲ್ಲ ಥರದ ಓನರ್ಗಳ್ನೂ ನೋಡಿ ಬಂದಿದ್ದೀನಿ. ಆದರೆ ಇಲ್ಲಿರೋ ಓನರ್ ಮಾತ್ರ, ನಾನೀಗ ಮನೆ ಮಾಡಿರೋ ಓನರು ಒಂದೇ ಒಂದು ದಿವಸ ಆ ಥರ ಬುದ್ಧಿ ತೋರಿಸಿಲ್ಲ ಪಾಪ. ಅವರು ಈಚೆನೇ ಬರೋಲ್ಲ. ಹೇಳ್ಬೇಕಂದ್ರೆ ಕೆಳಗಡೆ ಇರೋದವರು, ನಾವು ಮೇಲ್ಗಡೆ ಇರೋದು. ಅವ್ರು ಈಚೆನೇ ಬರೋಲ್ಲ ಓನರು. ಅಷ್ಟು ಅಂದ್ರೆ ಅಷ್ಟು ಒಂದು ಅಪ್ಪ, ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತೈತಿ ಈ ಥರ ಓನರ್ಗಳು ಸಿಗೋದು. ತುಂಬ ಅಂದರೆ ತುಂಬ. ಅಂದರೆ ನಾನು ಒಂದು ತಿಂಗಳಲ್ಲೂ ಸಹ ಬಾಡಿಗೆನೂ ಅಷ್ಟೇ ಒಂದಿನ ಲೇಟಾಗಿ ಕೊಟ್ರೂ ಯಾಕೆ ಈ ಟೈಮಿಗೆ ಕೊಡ್ತೀರಾ ಅಂತೇಳಿ ನಾನು ಫಸ್ಟೇ ಹೇಳ್ಬಿಡ್ತೀನಿ, ಇಂಥ ದಿನ ಕೊಡ್ತೀನಿ ಬಾಡಿಗೆ, ಇಷ್ಟು ದಿನ ಒಂದು 2-3 ದಿನ ಲೇಟ್ ಆಗುತ್ತೆ ಅಂದರೆ ಸಾಕು, ಆಯ್ತಕ್ಕ ಕೊಡಕ್ಕ ನಿಧಾನಕ್ಕೆ ಅಂತಾರೆ. ಅವರು ಒಂದು ದಿವಸನೂ ನಿಂತ್ಕೊಂಡು ಒಂದು ಬಾಡಿಗೆ ಕೇಳಿಲ್ಲ. ನಾನು ಆ ಥರ ಬಾಡಿಗೆನೂ ಸಹ ನಾನು ಹೇಳಿಸ್ಕೊಂಡಿಲ್ಲ. ಆಮೇಲೆ ನಮಗೆ ಬಾಡಿಗೆನೂ ಇಂಥ ದಿನವೇ ಕೊಡ್ರಿ, ಯಾಕೆ ನೀವು ಬಾಡಿಗೆ ಕೊಟ್ಟಿಲ್ಲ ಅಂತಲೂ ಒಬ್ಬರು ಕೇಳಲ್ಲ ಅವ್ರ ಮನೆಯಲ್ಲಿ. ನಾನು ಯಾವಾಗ ಕೊಡ್ತೀನೋ ಅವಾಗ ಇಸ್ಕೊತಾರೆ ಬಾಡಿಗೆನ. ತುಂಬ ಅಂದರೆ ತುಂಬ ಒಳ್ಳೆಯವರಪ್ಪ ನಿಜವಾಗ್ಲೂ. ನಾವು ಹಂಗೆ ಇರಬೇಕು, ಅವರು ಯಾವ ಥರ ಇರ್ತಾರೋ ನಾವು ಅದೇ ಥರನೇ ಇರಬೇಕು. ಅವ್ರ ಹತ್ರನೂ ಅಷ್ಟೇ ನಾನು ಜಾಸ್ತಿ ಹೊತ್ತು ಮಾತಾಡ್ತೀನಿ. ಆಮೇಲೆ ಆ ಅಕ್ಕನೂ ಅಷ್ಟೇ, ಎಲೆ ಅಡಿಕೆ ಏನಾನ ಹಾಕ್ಕೋಬೇಕು ಅಂದರೆ ಒಂಥರ ಮಗಳ ಥರ ಕಂಡ್ಕೊಂಡೈತೆ. ಅಕ್ಕ ಅನ್ನುತ್ತೆ. ಆದ್ರೂ ಒಂದು ಇದು ಅವ್ರದ್ದೇನೋ ಒಂದು ಗೌರವ, ದೊಡ್ಡವರು ಚಿಕ್ಕವರು ಅಂತ ಒಂದು ಸ್ವಲ್ಪ ಭೇದ ಭಾವ ಮಾಡಲ್ಲ.
ಅಂದರೆ ಅಂಥ ಓನರಪ್ಪ ನಿಜವಾಗ್ಲೂ ಎಲ್ಲ ಥರದ ಓನರ್ನೂ ನೋಡಿ ಬಂದೆ ನಾನು ಯಲ್ಲಾಪುರದಲ್ಲಿ. ಅಕ್ಕಪಕ್ಕದವ್ರಂತೂ ಓನರ್ಗಿಂತ ಅಕ್ಕಪಕ್ಕದವರೇ ಓನರ್ ಆಡ್ದಂಗೆ ಆಡೋರು. ಇಲ್ಲಿ ನಮ್ಮ ಪಕ್ಕದ ಮನೆಯವರು ಅಷ್ಟೇ, ಒಂದು ದಿವಸನೂ ನಾವು ಒಂದು ದಿವಸ ಮಖನೂ ಗಂಟಿಕ್ಕೊಂಡಿಲ್ಲ, ಮತ್ತು ಜಗಳ ಆಡಿದ್ದು ಏನಂದ್ರೆ ಏನಿಲ್ಲಪ್ಪ. ನಂಗೆ ನಿಜವಾಗ್ಲೂ ಅಷ್ಟು ಒಂದು ನೆಮ್ಮದಿ ಮನೇಲಿ ಬಂದಮೇಲೆ. ನನಗೆ ಯಾಕೋ ಗೊತ್ತಿಲ್ಲ, ಈ ಮನೆಗೂ ನನಗೂ ಋಣ ಅರಿಯೋದೇ ಬೇಡ ಅನಿಸುತ್ತೆ. ಯಾಕಂದರೆ ಈ ಮನೆ ಅಂದರೆ ನಂಗೆ ಚೆನ್ನಾಗಿ ಆಗಿ ಬಂದೈತೆ. ಆಮೇಲೆ ನನಗೆ ಅನುಕೂಲ ಆಗೋವರೆಗೂ ನಾನು ಇದೇ ಮನೇಲೇ ಇರ್ತೀನಿ. ಈ ಮನೆ ಬಿಟ್ಟು ನಾನು ಇನ್ನೆಲ್ಲೂ ಖಾಲಿ ಮಾಡೋಕ್ಕೆ ಹೋಗಲ್ಲ. ನಮಗೆ ಎಲ್ಲ ಥರದ್ದು ಏನು ತೊಂದರೆ ಇಲ್ಲ. ನಮ್ಗೆ ಆರಾಮಾಗಿದ್ದೀನಿ ನಾನು ನನ್ನ ಮಗ ಇಬ್ಬರೂ. ಹಂಗಾಗಿ ಓನರು ತುಂಬ ಒಳ್ಳೆಯವರು. ಅದಕ್ಕೆ ನನಗೆ ಈ ಮನೆ ಬಿಡೋಕ್ಕೂ ನನಗಿಷ್ಟ ಇಲ್ಲ, ಈ ಮನೆಗೆ ಇರಬೇಕು ಅಂತ. ಸದ್ಯಕ್ಕೆ ನಾವು ಎಲ್ಲಿವರೆಗೂ ಈ ಮನೆ ಋಣ ಇರುತ್ತೋ ಅಲ್ಲಿವರೆಗೂ ಇರ್ತೀನಿ ಮನೆಯಲ್ಲಿ. ಮನೆ ಅಂತೂ ನಾನು ಸದ್ಯಕ್ಕೆ ಖಾಲಿ ಮಾಡೋಕ್ಕೆ ಹೋಗಲ್ಲ. ನನ್ನ ಮಗನಿಗೆ ಒಂದು ಜೀವನ ರೂಪಿಸೋ ತನಕ ನನ್ನ ಮನೆ ಖಾಲಿ ಮಾಡಲ್ಲ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕಮೆಂಟ್ ಮಾಡೋರೆಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಲ್ಲಿರೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೂ ಇದೇ ಥರ ಓನರ್ಗಳು ನಿಮ್ಮ ಕಡೆ ನೀವು ಇರೋ ಮನೆಗಳಲ್ಲೆಲ್ಲ ಬಾಡಿಗೆ ಮನೆಯಲ್ಲಿದ್ದೀರಾ, ಸ್ವಂತ ಮನೆಯಲ್ಲಿದ್ದೀರಾ, ನಿಮ್ಮ ಓನರ್ಗಳೆಲ್ಲ ಯಾವ ಥರ ಅದನ್ನು ಕಮೆಂಟ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬ ಒಳ್ಳೆಯ ಓನರು. ನಿಜವಾಗ್ಲೂ ಎಷ್ಟು ಒಳ್ಳೆಯವರು ಅಂದರೆ ನಾನು ಇನ್ನು ಮುಂದೆ ಏನು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೂ ತನಕ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಅಷ್ಟು ಒಳ್ಳೆಯ ಓನರ್ ಪಾಪ. ಹಾಗಾಗಿ ನಾನು ಹೆಂಗೆ ಅಂದರೆ ಎಲ್ಲ ಥರದ್ದನ್ನು ಒಂದು ಸಂಪಲ್ಲಿ ನೀರು ಖಾಲಿ ಆದರೂ ಅದಕ್ಕೂ ಸಹ ಒಂದು ಇದು ಮಾಡೋದು. ಆಮೇಲೆ ನಮ್ಮ ಮನೇಲಿ ನಾವು ಏನೇ ಒಂದು ಜಗಳ ಆಡಲಿ, ಏನೇ ಮಾಡಿದ್ರೂ ಅದಕ್ಕೂ ಒಂದು ಒಂದು ಇದು ಮಾಡೋದು. ಅದನ್ನು ಹೋಗಿ ಅಕ್ಕಪಕ್ಕದವರೆಲ್ಲ ಒಂಥರ ಓನರ್ಗಳು ಅಕ್ಕಪಕ್ಕದವರೆಲ್ಲ ಈ ತ್ಯಾಪೆ ಮಾತುಗಳು ಅಂತಾರಲ್ಲ, ಆ ಥರ ತ್ಯಾಪೆ ಮಾತುಗಳು ಆಡೋದು. ಇವೆಲ್ಲ ಅನುಭವಿಸಿ ಬಂದುಬಿಟ್ಟಿದ್ದೀನಿ ನಾನು ನಿಜವಾಗ್ಲೂ. ಯಲ್ಲಾಪುರದಲ್ಲಿ ಈ ಥರದ್ದು ಎಲ್ಲ ಥರದ್ದು ಅನುಭವಿಸಿ ಬಂದಿದ್ದೀನಿ. ಅಂದರೆ ಹೆಂಗೆ ಅಂದರೆ ಯಪ್ಪ ಹೇಳ್ಕೊಬಾರ್ದು, ಅದೆಲ್ಲ ಅಷ್ಟು ಒಂದು ಟಾರ್ಚರು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.